ಕಾರ್ಡ್ ಒಂದು ಮತ್ತೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ನಿಮ್ಮ ಹತ್ರ. ಆಧಾರ್ ಕಾರ್ಡಿಗೆ ಯಾವ್ದು ಮೊಬೈಲ್ ನಂಬರ್ ಅವಾಗ ಏನು ಮಾಡ್ತಿದ್ವಿ, ಯಾರಿಗೆ ನೀವು 3,500 ಕೊಟ್ಬಿಟ್ರಿ ಅದು ನಾ ಮಾಡಕ್ಕೆ ಹೋದ. ನಾವೇನು ಮಾಡಿದ್ವಿ, ಯಾರು ಮೀಟರ್ ಅಂತ ನಾವು ಕಟ್ ಮಾಡಕ್ಕೆ ಬರ್ತಿದ್ವಿ. ಹನುಮಂತನ ಹೇಳಿದೆ ಹಿಂಗೆ ಮೋಸ ಮಾಡಿಬಿಟ್ರಪ್ಪ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿಗೆ ನಮ್ಮೆಲ್ಲ ಡಿಪಾರ್ಟ್ಮೆಂಟಿಗೆ ಬಂದು ಹಿಂಗೈತಿ ಕಟ್ ಮಾಡಿಬಿಡ್ರಿ, ಯಾವುದನ್ನ SC/ST ಇಲಾಖೆ ಇರ್ತಾವೆ ನಮ್ಮವು ಅದೇನಂತಂದು ಮಾಡಿಸ್ಕೊಡೋ ಪ್ರಯತ್ನ ನಾವು ಮಾಡ್ತಿದ್ದೀನ. ಇವತ್ತು ಅದೇ ಕಾರಣಕ್ಕೆ ಅವ್ರು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಟ್ರೆ SC ಇಲಾಖೆಯಿಂದ ಏನು ಬಂದಿರ್ತದೆ ಸಮಾಜ ಕಲ್ಯಾಣ ತಂದು ಅದಕ್ಕೆ ಮೀಟರ್ ಡೈರೆಕ್ಟ್ ನೀವು ಕೊಡೋದನ್ನ ಇವ್ರು ಡೈರೆಕ್ಟ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಅವ್ರ ಕಡೆಯಿಂದ ಕಟ್ಸ್ಕೊಡ್ತಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಡಾಕ್ಯುಮೆಂಟ್ಸ್ ಅಂತ ಕೊಟ್ಟರೆ ಮೀಟರ್ ಕುಂದಿಸ್ತಾರೆ ಬಂದು. ಮತ್ತೆ ಹಳೆ ಮೀಟರ್ ಅವಾಗ ಇಸ್ಕೊಂಡ್ರಲ್ಲ ಯಾರು ಅದಿದ್ದರಿಗೆ ಮತ್ತೆ ಬರಲ್ಲ, ನಂಬರ್ ತಿರುಗ್ತಿದ್ರು ಬರಲ್ಲ. ಹಳೆ ನಂಬರ್ ಏನು ಕೊಟ್ಟಿರ್ತಾರೆ ಅವಾಗ ಇದ್ವಲ್ಲ ಯಾರು ಬರಲ್ಲ. ಈಗ ನೋಡಮ್ಮ, ಡಾಕ್ಯುಮೆಂಟ್ಸ್ ಇಷ್ಟೇ: ಒಂದು ಆಧಾರ್ ಕಾರ್ಡ್, ಒಂದು ರೇಷನ್ ಕಾರ್ಡ್, ಇನ್ನೊಂದು ಕ್ಯಾಶ್ ಇನ್ಕಮ್. ಈ 3 ಡಾಕ್ಯುಮೆಂಟ್ಸ್ ರೆಡಿ ಮಾಡಿರ್ತಾರೆ. ನಾವು ಈಗೆಲ್ಲ ನೀವು ಈಗ ಮನೆಗೆ ಅಂತ ಇವ್ರಿಗೆ ಬರೋಕ್ಕಾಗಲ್ಲ, ನೀವೆಲ್ಲ ರೆಡಿ ಮಾಡಿಕೊಂಡು ಜಯಮಕ್ಕಮ್ಮ ಯಾರ ಮನೆಗೆ ಎಲ್ಲರೂ ಕೊಟ್ಟರೆ ನಾವು ಬಂದು ಯಾರೋ ಒಬ್ರು ಕನೆಕ್ಟ್ ಮಾಡ್ಕೊಂಡು ಎಲ್ಲ ತಂದು ಮಾಡಿಕೊಟ್ರೆ ನಾನು ತಗೊಂಡೋಗಿ ಆಫೀಸ್ ಮುಡಿಸ್ತೀನಿ. ಇದು SC/ST ಇಂದ ಬಂದಿರೋದು ಅಷ್ಟೇ. ಅದಕ್ಕೆ ಹಿಡ್ಕೊಂಡು ಏನೋ ಒಂದು ಆಗಲಿ, ಆಧಾರ್ ಕಾರ್ಡ್ ಒಂದು ಮೀಟರ್ ಕೂತ್ಬಿಡಲಿಲ್ಲ ಅಂತ. ಈಗ ನಾನು ಇರ್ತೀನಿ, ನಾನು ಮಕ್ಕ ನೋಡ್ಕೊಂಡು ಸುಮ್ಮನೆ ಜಯಮಕ್ಕ. ಈಗ ಅಲ್ಲಲ್ಲ, ಈಗ ನಾಗೇಶ್ ಇವ್ರು ಏನಂದ್ರೆ ನಮ್ಮ ಮಕ್ಕ ನೋಡ್ಕೊಂಡು ಬರ್ತಾರ, ಏನೋ ಮಾಡಿ ಹೋಗ್ತಾರ, ಸರಿ ಅಂತ ಬಿಡ್ತಾರೆ. ಈಗ ನಾನಿಲ್ಲ, ನೆಕ್ಸ್ಟ್ ಯಾರು ಬಂದ್ರೆ ಕಿತ್ಬಿಟ್ರೆ ಏನು ಮಾಡ್ತಾರೆ? ಎಲ್ಲಿಗೆ ಹೋಗೋದಿಲ್ಲ, ಎಲ್ಲಿ ಇರ್ತಿ ಕಟ್ ಮಾಡ್ಬೇಕಂತ ಏನಂತ ಹೆಂಗ ಯಾವತ್ತ ಬಂದಿಲ್ಲ ನೋಡಿ, ಇಷ್ಟು ವರ್ಷ ಆದ್ರೂ ಕೂಡ